ಆಗ್ತದೆ. ಶೂದ್ರರು ಎಸ್ಪೆಷಲ್ ಬಂದರು, ಕೆಳಜಾತಿಯವ್ರು ಬಂದರು. ಯಾಕಂದ್ರೆ ಅವ್ರ ಜನಸಂಖ್ಯೆ ಹೆಚ್ಚಿದ್ರಿ. ಈಗಾಗಲೇ ಈ ಸರ್ವೆಗಳು ನಡೀತಾ ಇದ್ದಾವೆ. ಊಹೆ ಮಾಡೋದು ಅಷ್ಟೇ ಅಲ್ಲ, ಇಷ್ಟೆಲ್ಲ ಸರ್ವೆ ಆದರೂ ಅದು ಯಾಕೆ ಕೆಲವು ರಾಜ್ಯಗಳಲ್ಲಿ ಆಗಿದ್ದಾವೆ. ಈಗಾಗಲೇ ಈ OBC SC ST ಜೊತೆಗೆ ನಮ್ಮ ಮೈನಾರಿಟಿ ಇವೆಲ್ಲ ಕೂಡಿದ್ರೆ 80% ಆಗ್ತಾರೆ. ಹೀಗೆ ಅವರು ಜಾಗೃತರಾಗಿ ತಮ್ಮ ವಿಚಾರಗಳು ಬದಲಾಯಿಸ್ತಾ ಇದ್ದಾರೆ. ನಮ್ಮ ಮಂದಿ ಒಂದು ಹಾಕೊಂಡು ಒಕ್ಕಟ್ಟು ಬರ್ತಾಯಿದೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲ ದಿಶೆಯಲ್ಲೇ ಇವತ್ತೇನಪ್ಪ ಅಂದ್ರೆ ಕಾಂಗ್ರೆಸ್ ಬದಲಾವಣೆ ಹಂತಕ್ಕೆ ಬರ್ತಾಯಿದೆ. ಮತ್ತು ಆ ಜನ ಇವ್ರಿಗೆ ಬೆಂಬಲ ಆಗುವಂಥ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಆದರೂ ಕಟ್ಟಂಗೆ ಬಟ್ಟಂಗೆ ಇಂಥೆಲ್ಲ ಕೆಲವೊಂದು ಹೇಳಿಕೆ ಕೊಟ್ಟು ಮತ್ತೇನು ಮಾಡೋ ಈ ಅಧಿಕಾರದಲ್ಲಿ ಉಳಿಯುವಂಥ ಪ್ರಯತ್ನ ಸಾಕಷ್ಟು ಮಾಡಿದ್ದಾರೆ. BJP ಇಲ್ಲಂತಲ್ಲ, RSS ಮಾಡಿದ್ದಾರೆ. ಅದ್ರ ಪರಿಣಾಮ 240 ಬಂದದ್ದು. ಇನ್ನೂ ಮುಂದೆ ಹೆಚ್ಚಾಗ್ಬೋದಿಲ್ಲ ಅಂತಲ್ಲ, ಆದರೆ ಅವ್ರು ಪ್ರಾಮಾಣಿಕವಾಗಿ ವರ್ಕ್ ಮಾಡಿದ್ದಾರೆ ಈ ಜನರ ಸಲುವಾಗಿ, ಎಲ್ಲರಿಗೂ ಉದ್ಯೋಗ ಕೊಡೋ ಸಲುವಾಗಿ. ಯಾಕಂದರೆ ಈಗ ಹೇಳಿ ನಿಮ್ಗೆ ಹಲವು ಸಲ ಅಂದಿದ್ದೀನಿ ಈ ಮಾತನ್ನು, 80-90% 80-90% ಜನ ಅಸಂಘಟಿತ ಕಾರ್ಮಿಕರಿಗೆ ಉದ್ಯೋಗ ಇರಲಿಲ್ಲ. ಅವತ್ತು ದುಡಿದು ಎಷ್ಟು ಸಿಗ ತೊಗೊಳ್ಳೋದು ಹೋಗೋದು, ಮನೆ ನಡೆಸೋದು, ಮತ್ತೆ ಹೋಗೋದು ಈ ಪರಿಸ್ಥಿತಿ ಅದ. ಇಂಥ ಪ್ರಸಂಗದಲ್ಲೇ ರಾಹುಲ್ ಗಾಂಧಿಯವರು ಇವತ್ತು ಈ ಜನಗಣತಿ ಮಾಡಬೇಕು, ಅದು ಜಾತಿ ಗಣತಿ ಮಾಡಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದಾಗ ಮಾತ್ರ ನಾವು ಮೀಸಲಾತಿನ ಸರಿಯಾಗಿ ಯಾರು ತುಳಿದಕ್ಕೆ ಒಳಗಾಗಿದ್ದಾರೆ, ಯಾವ ಜಾತಿಯವರು ಎಷ್ಟಿದ್ದಾರೆ ಅವ್ರು ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ವಿಚಾರಕ್ಕೆ ಬಂದಿದ್ದಾರೆ. ಜೊತೆಗೆ ಗ್ಯಾರಂಟಿಗಳ ಬಗ್ಗೆಯೂ ಸಾಕಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಜನ ನಂಬ್ತಾ ಇಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಹಿಂದಿನ ಕಾಂಗ್ರೆಸ್ ನೋಡಿದಂಥ ಜನರಿಗೆ ಇವ್ರು ಹಂಗೆ ಹೇಳ್ತಾರಪ್ಪ, ಮ್ಯಾನಿಫೆಸ್ಟೋದಾಗ ಹೇಳ್ತಾರೆ ತರುವುದಿಲ್ಲ ಅನ್ನೋಂಥ ಒಂದು ಮಾತಿತ್ತು. ಇವತ್ತು ಕರ್ನಾಟಕದಲ್ಲಿ ಅದನ್ನು ಮಾಡಿ ತೋರಿಸಿದ್ದಾರೆ ಅವರು. ಇದು ಸಹಿತ ಒಂದು ಗುಡ್ ಎಕ್ಸಾಂಪಲ್ ಆಗಿ ಈ ದೇಶದ ಜನ ಮುಂದೆ ಕಾಣ್ತಾ ಇದೆ. ಹೀಗಾಗಿ ಇವತ್ತು ಈ ನಮ್ಮ ರಾಹುಲ್ ಗಾಂಧಿಯವರು ತಮ್ಮ ಒಳ್ಳೆಯ ನಡೆಯಿಂದ ಮತ್ತು ಜೊತೆಗೆ ಜನರ ಜೊತೆ ಸಂಪರ್ಕ ಮಾಡೋದ್ರಿಂದಾಗೆ ಇವತ್ತು ಒಂದು ಸಂಘಟನೆ ಬೆಳೀತಾ ಇದ್ದಾರೆ. ಒಂದು ತಾವೇ ಸ್ವತಃ ಸಂಘಟನೆ ಆಗ್ತಾ ಇದ್ದಾರೆ. ಹೀಗಾಗಿ ಈ BJPಗಾಗಿ ಆಗಿರ್ಬೋದು, ಅಧಿಕಾರಕ್ಕಾಗಿ ಆಗಿರ್ಬೋದು, ಕೆಲಸ ಮಾಡುವಂಥವ್ರನ್ನ ಹೊರಗೆ ಹಾಕ್ತಾ ಇದ್ದೀವಿ. ಇವತ್ತು ಜನ ಹೊರಗೆ ಹಾಕುವಂಥ ದಿನಗಳು ಬರ್ತಾ ಇದ್ದವ್ರು. ಯಾಕಂದರೆ ಇತ್ತೀಚೆಗೆ ಇಂಥ ಜನ ದೂರ ಮಾಡಬೇಕಪ್ಪ ಅಂದರೆ ಮತದಾರರು ಜಾಗೃತಿ ಆಗ್ತಾ ಇದೆ. ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಒಳ್ಳೆಯ ಪ್ರಾಮಾಣಿಕ ಯೂಟ್ಯೂಬರ್ಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸ್ಥಾಪಿತವಾದಂಥ ಈ ದೂರದರ್ಶನ ಆಗಿರ್ಬೋದು, ಮತ್ತೆ ಇವರಿಂದಕ್ಕಿಂತಲೂ ಹೆಚ್ಚಿಗೆ ಈ ಯೂಟ್ಯೂಬರ್ಗಳಿಂದ ಸಾಕಷ್ಟು ಪರಿವರ್ತನೆ ಆಗ್ತಾ ಇದೆ ಅಂತ ಅನ್ನೋದು ಇತ್ತೀಚೆಗೆ ಕಂಡು ಬರ್ತಾ ಇದೆ. ಹೀಗಾಗಿ ಇವತ್ತು ಈ ರಾಹುಲ್ ಗಾಂಧಿಯವರು ಈ ಮೊದಲು ಪ್ಯಾರಾಸೈಟ್ಸ್ ಅಂತ ಮೇಲೆ ಹೇಳ್ತಾ ಇರ್ತೀನಿ ನಾನು. ಪ್ಯಾರಾಸೈಟ್ಸ್ ಅಂದರೆ ಇನ್ನೊಬ್ಬರ ಹೆಸರು ಮೇಲೆ, ಇಂದಿರಾ ಗಾಂಧಿಯವ್ರ ಹೆಸರು ಮೇಲೆ, ರಾಹುಲ್ ಗಾಂಧಿಯವ್ರ ಹೆಸರು ಮೇಲೆ, ಅದೇ ಕಾಲಕ್ಕೆ ಮೋದಿಯವ್ರ ಹೆಸರು ಮೇಲೆ, ಇನ್ನೊಬ್ಬರ ಹೆಸರು ಮೇಲೆ ಅವ್ರ ಮೇಲೆ ಆರಿಸಿ ಬರೋರು ಪ್ಯಾರಾಸೈಟ್ಸ್. ತಮ್ಮ ಸ್ವಂತ ವ್ಯಕ್ತಿತ್ವ ಇರೋದಿಲ್ಲ. ಮೋದಿಯವ್ರ ಹೆಸರು ಹೇಳ್ಕೊಂಡು ಆಯ್ಕೆಯಾಗಿ ಬಂದುಬಿಡು, ಮೋದಿಯವ್ರ ಶಿಷ್ಯಾರಪ್ಪ ನಾವು ಅಂತೇಳಿ, ಹಾಗೆ ಇಂದಿರಾ ಗಾಂಧಿಯವ್ರ ಶಿಷ್ಯಾರಪ್ಪ ನಾವು ಅಂತೇಳಿ ಇಲ್ಲಿಯೂ ಆಯ್ಕೆ ಆಗಿದ್ದನ್ನು ಇಂಥ ಪ್ಯಾರಾಸೈಟ್ಸ್ಗಳು ಇವತ್ತು ನಿಧಾನಕ್ಕೆ ಬಿಟ್ಟು ಹೋಗ್ತಾ ಇದ್ದಾವೆ ಕಾಂಗ್ರೆಸ್ನಿಂದ.